ಸಂಘ. ಆ ಸಂಘದ ಮಾರ್ಗದರ್ಶನದಂತೆ ನಾವು ನಡ್ಕೊಂತದ್ದು ಸರ್. ನೀವು ನಮ್ಮ ಹೊಸ ಹುಡುಗರಿಗಾಗಲಿ ಹಳೆ ಹುಡುಗರಿಗಾಗಲಿ ಯಾರಿಗೆ ಯಾವುದೇ ರೀತಿ ಫೋನ್ ಮಾಡಿ ಕೆಲಸ ಮಾಡ್ಬರ್ರಿ, ನಿಮ್ಮ ಲೈಸೆನ್ಸ್ ರದ್ದಾಕತಿ ಅಥವಾ ನಿಮ್ಗೆ ಸಸ್ಪೆಂಡ್ ಮಾಡ್ತದವಿ, ನಮಗೆ ಮೇಲಧಿಕಾರಿಗಳು ಹೇಳಿದ್ದಾರೆ, ನಮಗೆ ಅಲ್ಲಿಂದ ಆದೇಶ ಬಂದತಿ, ಇಲ್ಲಿಂದ ಆದೇಶ ಬಂದತಿ, ನಾವು ನಿಮಗೆ ದುಡ್ಡು ಜಾಸ್ತಿ ಮಾಡಿಸ್ತದವಿ, ಕಮಿಷನರ್ ಹೇಳಿದ್ದಾರೆ ಅಂತಂದು ಹೇಳ್ತದಿರಿ. ಅದು ಯಾವ್ದಾರು ಒಂದು ಆದೇಶ ಕಾಪಿ ಇದ್ದರೂ ಕೊಡ್ರಿ, ನಮಗೆ ಹುಡ್ರನ್ನ ಕಳಿಸ್ತೀವಿ ಸರ್. ಈಗ ನಮ್ಮನ್ನು ಬಿಡ್ರಿ, ನಮ್ಮ ನಳಬ್ರನ್ನ ಹೊಸ ಹುಡ್ರನ್ನ ಯಾರನ್ನಾರು ಕೇಳ್ರಿ, ಕೆಲಸ ಮಾಡ್ತೀರೇನಪ್ಪ ಅಂದ್ರೆ ಯಾರೂ ಇಲ್ಲ ಅಂತ, ಯಾರು ಮಾಡಲ್ಲ ಅಂತ ಹೇಳ್ತಾರೆ ಹೊರತು ಮಾಡ್ತೀವಿ ಅಂತ ಯಾರು ಹೇಳಲ್ಲ ಸರ್. ದಯಮಾಡಿ ಯಾರಿಗೂ ಫೋನ್ ಮಾಡಬೇಡ್ರಿ. ನಮ್ಮ ಸಂಘ ಏನು ನಿರ್ಧಾರ ಮಾಡ್ತದ ಆ ಸಂಘದಂತ ನಾವು ನಡ್ಕೊಳ್ತೀವಿ. ಡಿ ಡಿ ಎಲ್ ಆರ್ ಮೇಡಮ್ಗೂ ಇದನ್ನೇ ಹೇಳಿದ್ದೀವಿ, ಮಾಡಲ್ಲ ಮೇಡಮ್ ಅವರೇ, ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತಂದು ಹೇಳಿದ್ದೀವಿ. ನಮಗೆ ಅಲ್ಲಿಂದ ಏನು ತೀರ್ಮಾನ ಆಗಿ ಬರ್ತದೋ ಅಲ್ಲಿವರೆಗೂ ನಾವು ಕೆಲಸ ಮಾಡಲ್ಲ ಸರ್. ದಯಮಾಡಿ ಇದೊಂದು ಇದನ್ನ ತಗೊಂಡು ಕಳಿಸ್ರಿ ಸರ್. ಎಲ್ಲ ಒಂದೇ. ಈಗ ಸೂಪರ್ವೈಸರ್ ಆಗಲಿ ನೀವಾಗಲಿ ಸರ್, ಯಾರಾಗಲಿ ಫೋನ್ ಮಾಡಿ ನೀವು ಅವ್ರು ಹಳಬ್ರು ಮತ್ತೆ ಹೇಳ್ಕೊಬಿಟ್ಟು ಸೀರಿಯಸ್ಗಳನ್ನ ನೀವು ಬಂದು ಕೆಲಸ ಮಾಡಿರಿ, ಹಳಬ್ರು ನಡೀತದೆ, ನಿಮ್ಮ ಜೂನಿಯರ್ಸ್ಗಳು ನಿಮಗೆಲ್ಲ ಬಂದು ಕೆಲಸ ಮಾಡಿರಿ ಅಂತಲೇ ಏನು ಯಾವುದೇ ದೂರವಾಣಿ ಕರೆ ಆಗಲಿ ಏನು ಮಾಡೋಕ್ಕೆ ಹೋಗ್ಬೇಡಿ ಸರ್. ನಮ್ದು ಅಜೆಂಡ ಏನಿಲ್ಲ, ಅದು ಕ್ಲಿಯರ್ ಆಗೋ ತನಕನೂ ನಾವೆಲ್ಲ ಬಂದೇವೆ ಸರ್. ಯಾರೂ ಕೆಲಸ ಮಾಡೋದಿಲ್ಲ ಅಂದರೆ ಕಾಯಂ ಮಾಡಿ. ಎರಡರಲ್ಲೊಂದು ಅಜೆಂಡ ಇದೆ, ಎರಡರಲ್ಲೊಂದು ಯಾವುದಾಗುತ್ತೋ ಅದನ್ನು ನಾವು ಬಂದು ಜಾಯಿನ್ ಆಗಿ ನಾವು ಕೆಲಸ ಮಾಡ್ತೀವಿ. ನಮಗೆ ಆದೇಶ ನಾಳೆ ಕೆಲಸ ಅಲ್ಲಿ ತನಕ ಆಫೀಸಿಗೆ ಬರೋದಿಲ್ಲ, ಆಫೀಸಿಗೂ ಬರೋದಿಲ್ಲ, ನಾವು ಕೆಲಸನೂ ಮಾಡೋದಿಲ್ಲ, ನೀವು ಫೋನು ಮಾಡಬೇಕು. ಆಯ್ತು, ಇದನ್ನು ನೀವು ಕೊಟ್ಟಿರಲ್ಲ ಈ ಅಹವಾಲನ್ನು ಡೀಟೇಲ್ ನೀವೇನು ನೋಟಿಸ್ ಕೊಟ್ಟಿದ್ರು ಎಲ್ಲರೂ ಕಂಪಲ್ಸರಿ ನೋಟಿಸ್ ತಗೊಂಡು ಎಲ್ಲರೂ ಸೇರಿಸಿ ಒಂದರಲ್ಲೇ ಸೈನ್ ಹಾಕಿ ಉತ್ತರ ಬರ್ಬಿಡ್ತು ಸರ್. ಅಶೋಕ್ ಅಂತನಾ? ನೀವೀಗ ಭೂಮಾಪನ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಖಾಸಗಿ ಇದರಿಂದ ನೀವು ಇವತ್ತು ADLR ಒಂದು ಮನವಿ ಕೊಟ್ರಿ, ಇದ್ರ ವಿಷಯ ಏನು ಅಂತ ಹೇಳ್ಬೇಕು ಸರ್. ಈಗ ನಾವು ಸುಮಾರು 2.5 ತಿಂಗಳಿಂದ ನಾವು ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಮ್ಮ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು, ರಾಜ್ಯ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ನಾವು ಇವತ್ತು ಒಂದು ಮುಷ್ಕರವನ್ನು ಹಮ್ಮಿಕೊಂಡ್ಬಿಟ್ಟು 2.5 ತಿಂಗಳಾಯಿತು. ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿವರೆಗೂ ಸ್ಪಂದನೆ ಮಾಡಿಲ್ಲ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ಒಂದು ಕಾಯಮತಿ ಮಾಡ್ಕೋಬೇಕು, ಇಲ್ಲಾಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ. ನಾವು ಕೇಳ್ತಿರ್ತಕ್ಕಂಥದ್ದು ನಮ್ಮ ಹಕ್ಕು, ನಮ್ಮ ಒಂದು ದುಡಿಮೆಗೆ ತಕ್ಕಂಥ ಸಂಬಳ ಕೊಡ್ರಿ ಅಂತ. ಇವತ್ತು ಜೀವನ ಒಂದು ಪರಿಸ್ಥಿತಿ ಭಾಳ ಕಷ್ಟ ಆಗೈತಿ. ಜೀವನ ಮಾಡೋದು ಎಲ್ಲ ತರಕಾರಿ ಮತ್ತೊಂದು ರೇಷನ್ ಎಲ್ಲ ಬೆಲೆಗಳೆಲ್ಲ ಗಗನಕ್ಕೆ ಹೋಗಿದ್ದಾವೆ. ಹಾಗಾಗಿ ನಾವು ಇವತ್ತು ನಮ್ಮ ಒಂದು ಕೆಲಸಕ್ಕೆ ತಕ್ಕಂತೆ ನಮಗೆ ಸಮಾನ ವೇತನ ಕೊಡ್ರಿ. ಸುಮಾರು ವರ್ಷಗಳಿಂದ 23-24 ವರ್ಷಗಳಿಂದ ಇಲ್ಲಿ ನಾವು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀವಿ. ಇದುವರೆಗೂ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯಗಳಾಗಲಿ, ಒಂದು ಕನಿಷ್ಠ ವೇತನ ಆಗಲಿ, ಒಂದು ಸೇವಾ ಭದ್ರತೆಯಾಗಿ ಇನ್ನೊಂದು ಮತ್ತೊಂದು ಯಾವುದೇ ಇರೋದಿಲ್ಲ. ಹಾಗಾಗಿ ಈಗ ನಾವು ನಮ್ಮ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ವಿ, ಆಯುಕ್ತರ ಮುಂದಿಟ್ಟಿದ್ವಿ, ಮತ್ತು ಸಚಿವರಿಗಾಗಲಿ ಪ್ರತಿಯೊಂದು ಹಂತದಲ್ಲಿ ಈಗ ಏನು ಬೇಕೋ ಪ್ರಯತ್ನ ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷ, ಪದಾಧಿಕಾರಿಗಳು, ಸಂಘದ ಎಲ್ಲ ಕಾರ್ಯಕರ್ತರು, ಸದಸ್ಯರು ಎಲ್ಲ ಓಡಾಡ್ತಾ ಇದ್ದಾರೆ. ಇದುವರೆಗೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆಶ್ವಾಸನೆ ಆಗಲಿ, ಭರವಸೆ ಆಗಲಿ, ಒಂದು ಆದೇಶ ಆಗಲಿ ಇದುವರೆಗೆ ಬಂದಿಲ್ಲ. ಈಗ ನಮಗೆ ಇಲಾಖೆಯಿಂದ ದಿಢೀರನೇ ನಿನ್ನೆ ನಮಗೆ ನೋಟಿಸ್ ಕೊಟ್ಬಿಟ್ಟು, ನೀವು ಬಂದು ನಾಳೆನೇ 12 ಗಂಟೆ ಒಳಗೆ ನೀವು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದೇ ಇದ್ದರೆ ನಿಮ್ಮನ್ನು ನಾವು ನಿಮ್ದು ಏನೈತೆ ಲೈಸೆನ್ಸನ್ನು ನಾವು ರದ್ದತಿ ಮಾಡ್ತೀವಿ, ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದರು. ಅದಕ್ಕಾಗಿಯೇ ನಾವು ನಮ್ಮ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ನಮ್ಮ ಪರವಾನಗಿ ಮುಖಾಂತರಗಳು ಬಂದು ಇವತ್ತು ನಾವು ADLRಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ರಾಜ್ಯ ಸಂಘದ ಆದೇಶದ ಮೇರೆಗೆ ಅವರಿಂದ ಒಂದು ನಮಗೆ ಆದೇಶ ಬರೋವರೆಗೂ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಮುಷ್ಕರವನ್ನು ಅಂತ್ಯಗೊಳಿಸೋದಿಲ್ಲ. ಇನ್ನೂ ನಾವು ಹೋರಾಟವನ್ನು ಮಾಡ್ತೀವಿ. ನಮಗೆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೀವಿ. ನಮಗೆ ನ್ಯಾಯ ಸಿಕ್ಕ ಮೇಲೆ ನಮಗೆ ಏನಾದ್ರು ಒಂದು ಸರ್ಕಾರದಿಂದ ಒಂದು ಆದೇಶಕ್ಕೆ ಅಧಿಕೃತವಾಗಿ ಆದೇಶ ಬರೋವರೆಗೆ ನಾವು ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಹಾಜರಾಗಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮನವಿ ಕೊಟ್ಟಿದ್ದೀರಿ, ನಿಮಗೆ ಇಲಾಖೆಯಿಂದ ವೇತನ ಎಷ್ಟು ಕೊಡ್ತಾರೆ, ಒಂದು ದಿನದಲ್ಲಿ ಎಷ್ಟು ಅವರ್ ನೀವು ಕೆಲಸ ಮಾಡ್ತೀರಿ? ನಿಮ್ದು ಯಾಕೆ ಅಂದರೆ ಸರ್ವೆ ಇಲಾಖೆ ಅಂತ ಹೇಳಿದ್ರೆ ಮಾಪನ ಮಾಡೋದು ಅಂದರೆ ಬಿಸಿಲಲ್ಲೇ ಕೆಲಸ ಮಾಡೋದು ನೀವು ರೈತರ ಹೊಲದಲ್ಲಿ. ಆದ್ರಿಂದ ನಿಮಗೆ ಸೇವಾ ಭದ್ರತೆ, ಆಮೇಲೆ ಅಲ್ಲಿ ಹೋದಾಗ ಏನಾದರೂ ಹಾವು ಈ ಥರ ಯಾವುದೇ ವಿಷ ಜಂತುಗಳಿಂದ ಏನಾದರೂ ಆದರೆ ನಿಮಗೆ ಏನಾದರೂ ಸರ್ಕಾರದಿಂದ ಏನಾದರೂ ಇದೆಯಾ ಜೀವಯುತ ಬೇಡಿಕೆ? ಇಲ್ಲ, ಯಾವುದೇ ರೀತಿ ನಮಗೆ ಪರಿಹಾರ ಇಲ್ಲ. ಸುಮಾರು ಜನ ಲೈಸೆನ್ಸ್ ಸರ್ವರು ಎಷ್ಟೋ ಆಕ್ಸಿಡೆಂಟ್ ಆಗಿದಾವೆ, ಎಷ್ಟೋ ಜನ ಹಾವು ಕಚ್ಚಿ ಸತ್ತೋಗಿದ್ದಾರೆ. ನಮಗೆ ಚೈಲ್ಡ್ ಹಿಡಿಯರ್ ಇಲ್ಲ. ಈಗ ಒಂದು 10 ಬಸ್ತಿಗೆ ಅರ್ಜಿ ಕಟ್ಟಿದ್ರು ಒಬ್ಬ ರೈತ 1200 ರೂಪಾಯಿ ಫೀಸ್ ಕಟ್ತಾ ಇದ್ದಾರೆ. 1200 ರೂಪಾಯಿದಾಗೆ 800 ರೂಪಾಯಿ ನಾವು ಅವರಿಗೆ ನೋಟಿಸಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಬೇಕು. ಅವ್ರಿಗೆ 800 ರೂಪಾಯಿ ಖರ್ಚಾಕತಿ. ಬಾಂಧ ಜವನ್ರಿಲ್ಲ ನಮಗೆ ಚೈನ್ ಹಿಡಿಯರ್ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ 500 ರೂಪಾಯಿ ಕೂಲಿ ಕೊಡ್ಬೇಕು, ಮಧ್ಯಾಹ್ನ ಊಟ ಉಣಿಸ್ಬೇಕು ಅವರಿಗೆ. ಆ 1200 ರೂಪಾಯಿದಾಗ ಅಲ್ಲೇ 1200 ರೂಪಾಯಿ ಅಲ್ಲೇ ಹೋಗುತ್ತೆ, ನಮಗೇನು ಉಳಿಯಲ್ಲ.
ಎಲ್ಲ ನಮ್ಮ ಮೆಟೀರಿಯಲ್ಸೇ ಎಲ್ಲ ಊಟವ. ನಾವು ರೆಕಾರ್ಡ್ ತಗೋಬೇಕು, ಹೋಗಿ ಅಳತೆ ಮಾಡ್ಕೊಂಬರ್ಬೇಕು, ಒಂದು ದಿನಕ್ಕೆ ಒಂದು ರೆಕಾರ್ಡ್ ರೆಡಿ ಮಾಡಬೇಕು. 23 ರೆಕಾರ್ಡ್ ಮಾಡಿರಿ, 23 ರೆಕಾರ್ಡ್ ಮಾಡಿರಿ ಅಂತಾರೆ. ಅದರ ಬರೋದೇ 10,000 ರಿಂದ 12,000 ರೂಪಾಯಿ ನಮಗೆ ಸಂಬಳ. 12,000 ರೂಪಾಯಿ ಜೀವನ ನಡೆಸೋದು ಆಗ್ತಾ ಇಲ್ಲ. ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋದಾಗ್ತಾ ಇಲ್ಲ, ಬಾಡಿಗೆ ಮನೆಗಿರೋರು ಬಾಡಿಗೆ ಕಟ್ಟೋದಾಗ್ತಾ ಇಲ್ಲ. ಈ ಜೀವನ ನಮಗೆ ನಡೆಸೋದು ಆಗ್ತಾ ಇಲ್ಲ. 23-25 ವರ್ಷ ಆಯ್ತು ನಾವು ಕೆಲಸ ಮಾಡೋಕೆ. ಬರೀ ಇವತ್ತು ನಾಳೆ ಇಂದು ನಾಳೆ ಅನ್ಕೊಂತಾನೆ ಬಂದರು. ಯಾವುದೇ ರೀತಿ ಸರ್ಕಾರದಿಂದಾಗಲಿ ನಮಗೆ ಕನಿಷ್ಠ ವೇತನ ಆಗಲಿ, ಸೇವಾ ಭದ್ರತೆ ಆಗಲಿ, ಏನು ಎನಿವನ್ ಯಾವುದೂ ಇಲ್ಲ. ಇವರು ಏನು ಕೆಲಸ ಹೇಳ್ತಾರೆ ದರಖಾಸ್ತು ಕೊಡಿ ಮಾಡಿದ್ವಿ, ಕೋಡಿ ಮುಕ್ತ ಆಂದೋಲನ ಮಾಡಿದ್ವಿ, ಸ್ವಾಮಿತ್ವ ಮಾಡಿದ್ವಿ, ಎನಿವನ್ ಚಾನಲ್ ಕೆಲಸ ಮಾಡಿದ್ವಿ, ಎಲ್ಲ ಕೆರೆ, ಸ್ಮಶಾನ, ಮಸೀದಿ ಎಲ್ಲ ಅವ್ರು ಏನು ಹೇಳಿದಾಗ ಎಲ್ಲ ಕೆಲಸ ಮಾಡಿದ್ದೀವಿ. GST ಏನು ಮಾಡ್ತಾರೆ ಅದಕ್ಕಿಂತ ಡಬಲ್ ಕೆಲಸ ಮಾಡಿದ್ದೀವಿ. ಯಾವುದೇ ರೀತಿಯ ₹1 ನಮಗೆ ಸರ್ಕಾರದಿಂದಾಗಲಿ ಇಲಾಖೆಯಿಂದಾಗಲಿ ಇಲ್ಲ. ಕೋಟ್ಯಾಂತರ ರೂಪಾಯಿ ಉಳಿತೈತಿ ದುಡ್ಡು ನಮ್ಮ ರೈತರು ಕಟ್ಟಿರೋದು. ಯಾವುದೇ ರೀತಿ ನಮಗೆ ಏನೂ ಇಲ್ಲ. 12,000 ಬೇಡ, 15,000 10 ರಿಂದ 15,000 ಒಂದು ತಿಂಗಳಿಗೆ ಬರುತ್ತೆ. ಅದು ಯಾವುದೋ ತಿಂಗಳ ಮಾಡಿರೋದು ಯಾವುದೋ ತಿಂಗಳಿಗೆ ಬೀಳುತ್ತೆ ದುಡ್ಡು. ಈ ಥರ ನಮ್ಮಲ್ಲಿ ಇಲಾಖೆಯಲ್ಲಿ ಐತಿ. ಈಗ ನೀವೇನು ನಿಮ್ಮ ಒಂದು ಬೇಡಿಕೆ ಈಡೇರೋ ಮಟ್ಟ ಯಾವುದೇ ರೀತಿ ಕೆಲಸ ಮಾಡಲ್ಲ? ಯಾವುದೇ ರೀತಿ ನಮ್ಮ ರಾಜ್ಯ ಸಂಘ ಇದೆ. ರಾಜ್ಯ ಸಂಘ ಏನು ತೀರ್ಮಾನ ತಗೊಂತೈತೆ ಅದರಂತೆ ನಾವು ಬದ್ಧ. ನಾವು ಯಾವುದೇ ರೀತಿ ಮುಸ್ಕರದಲ್ಲಿ ವಾಪಸ್ ತಗೊಳೋದಲ್ಲ. ಕೆಲಸ ಮಾಡಿದ್ರೆ ನಮಗೆ ₹1 ಯಾವುದೇ ಸಂಭಾವನೆ ಇಲ್ಲ. ಗೌರ್ಮೆಂಟ್ ಸರ್ವರಿಗಾದರೆ ರಜೆ ಹಾಕಿದ್ರೆ ಸಂಬಳ ಕೊಡ್ತಾರೆ, ನಮಗೆ ಯಾವುದೇ ಸಂಬಳ ಇಲ್ಲ. ಕೇಸ್ ಮಾಡಬೇಕು, ಅದರಿಂದನೇ ನಾವು ಜೀವನ ನಡೆಸಬೇಕಾಗಿದೆ. ಹಂಗಾಗಿ ನಾವು ಕನಿಷ್ಠ ವೇತನ ನಿಗದಿ ಮಾಡೋ ತನಕ ನಾವು ಯಾವುದೇ ಕಾರಣಕ್ಕೆ ಕೆಲಸ ಮಾಡ್ತೀವಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕು ನಮಗೆ.